ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸರ್ಕಾರ ಉತ್ಖನನಕ್ಕೆ ಮುಂದಾಗಿದೆ. ಲಕ್ಕುಂಡಿಯಲ್ಲಿ ಇನ್ನೂ ಏನೆಲ್ಲ ಸಿಗಬಹುದು ಎನ್ನುವಂತಹ ಕುತೂಹಲ ಮನೆ ಮಾಡಿದೆ. ಲಕ್ಕುಂಡಿಯಲ್ಲಿ ಸಾಕಷ್ಟು ಸಂಪತ್ತು ಇದೆ. ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬಹುದರ ಬಗ್ಗೆ ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇದೆಯಂತೆ. ಚಿನ್ನದ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭ. ಗ್ರಾಮ ಸ್ಥಳಾಂತರಿಸಿದರೆ ಸಿಗುತ್ತಾ ಇನ್ನೂ ಹೆಚ್ಚಿನ ನಿಧಿ. ಲಕ್ಕುಂಡಿ ಗದಗದ ಈ ಊರು ಈಗ ನಿಧಿಯ ಕಾರಣಕ್ಕೆ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿರುವ ಈ ಊರಿಗೆ ಸಾವಿರಾರು ವರ್ಷಗಳ ಐತಿಹ್ಯವಿದೆ. ಹಿಂದೆ ಇಲ್ಲಿದ್ದ 101 ದೇಗುಲಗಳಿಗೆ ಇಲ್ಲಿಯ 101 ಬಾವಿಗಳಿಂದ ನೀರು ತಂದು ದೇವರಿಗೆ ಅಭಿಷೇಕ ಮಾಡಲಾಗ್ತಿತ್ತು. ಆದ್ರೀಗ ಆ ಪೈಕಿ 16 ದೇಗುಲಗಳು ಮಾತ್ರ ಉಳಿದಿವೆ. ಉಳಿದ ದೇಗುಲಗಳನ್ನ ಪತ್ತೆ ಹಚ್ಚುವ ಸಲುವಾಗಿ ಇದೀಗ ಸರ್ಕಾರ ಉತ್ಖನನಕ್ಕೆ ಮುಂದಾಗಿದೆ. ಇಂದಿನಿಂದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಉತ್ಖನನಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಮೊನ್ನೆ ಏನು ನಿಧಿ ಸಿಕ್ತಲ್ಲ, ಆ ಪ್ರದೇಶ ಕೇವಲ 200ರಿಂದ 250 ಮೀಟರ್ ಮಾತ್ರ ದೂರ ಇದೆ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ಮುಂಭಾಗದಲ್ಲಿ ಉತ್ಖನನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ 10 ಮೀಟರ್ ಒಂದು ಅಳತೆಯಲ್ಲಿ ಉತ್ಖನನ ಮಾಡಬೇಕಂತ ಈಗಾಗಲೇ ಅನುಮತಿ ನೀಡಲಾಗಿದೆ. ಹಾಗೆ ನೋಡಿದರೆ 2025ರಲ್ಲಿ ಸಿಎಂ ಸಿದ್ದರಾಮಯ್ಯ ಭೂಮಿ ಪೂಜೆ ಮಾಡಿದ್ರು. ರಾಜ್ಯ ಸರ್ಕಾರ 25 ಲಕ್ಷ ರೂಪಾಯಿ ಹಣವನ್ನ ಬಿಡುಗಡೆ ಕೂಡ ಮಾಡಿದೆ. ಹೀಗಾಗಿ ಇಂದಿನಿಂದ ಉತ್ಖನನ ಆರಂಭವಾಗಲಿದ್ದು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಪೂರ್ಣ ಪ್ರಮಾಣದ ಉತ್ಖನನ ಪ್ರಾರಂಭ ಆಗ್ತದೆ. ಆ ಉತ್ಖನನಕ್ಕೆ ಬೇಕಾಗಿರ್ತಕ್ಕಂಥ ಜಾಗೆಯನ್ನು ಏನು ಪಡೆದುಕೊಳ್ಳೋದಕ್ಕೆ ನಿರ್ಣಯ ಮಾಡಬೇಕಾಯ್ತು, ನಿರ್ಣಯ ಮಾಡಿದ್ವಿ. ಅದಕ್ಕೇನು ಹಣಕಾಸನ್ನು ಒದಗಿಸಬೇಕಾಯಿತು, ಹಣಕಾಸನ್ನು ಒದಗಿಸಿದ್ದೇವೆ. ಆ ಜಾಗೆಯನ್ನು ಈಗಾಗಲೇ ನಮಗೆ ಆ ಸಂಸ್ಥೆಯ ಮಾಲೀಕರು ಸರ್ಕಾರಕ್ಕೆ ವಹಿಸಿಕೊಟ್ಟಿದ್ದಾರೆ. ನಮ್ಮ ಲಕ್ಕುಂಡಿ ಪ್ರಾಧಿಕಾರ ಏನಿದೆ ಸ್ಥಳೀಯ ಮಟ್ಟದ್ದು, ಅದು ಅದರ ಉಸ್ತುವಾರಿಯನ್ನು ನೋಡ್ತಾ ಇದೆ. ಇದರ ಜೊತೆಗೆ ಇಡೀ ಗ್ರಾಮವನ್ನ ಸ್ಥಳಾಂತರ ಮಾಡಿದ್ರೆ ಅಪಾರ ಸಂಪತ್ತು ಸಿಗುತ್ತೆ ಅಂತ ಜನ ಮಾತಾಡಿಕೊಳ್ತಿದ್ದಾರೆ. ಹಿಂದೆ ಕೂಡ ಸಾಕಷ್ಟು ಚಿನ್ನದ ನಿಧಿ ಪತ್ತೆಯಾಗಿತ್ತು. ಆ ಸಮಯದಲ್ಲಿ ನಿಧಿಯನ್ನ ಇಟ್ಕೊಂಡ ಕುಟುಂಬಗಳು ಸರ್ವನಾಶವಾಗಿವೆ ಅಂತ ಗ್ರಾಮಸ್ಥರು ಭೀತಿಯನ್ನ ಹೊರಹಾಕಿದ್ದಾರೆ. ಈಗ ನಾವು ನೋಡಿಲ್ಲ, ಇದ್ರಾಗೂ ಕೆಲವು ಮಂದಿ ಇದ್ರಾಗ ಟೆಂಗ್ಸಾಲಿವು ಸಾಮಾನು ಸಿಕ್ಕವು. ಅವಾಗ ನಮ್ಮಲ್ಲಿ ನಾಟಕ ಆಡೋ ಚಟ ಆಯ್ತು. ಅವಾಗ ಎಲ್ಲರೂ ಹಿರಿಯರು ನಾಟಕ ಆಡೋ ಮುಂದೆ ತೆಗಿ ಮುಂದೆ ಹೊಂಟಿದ್ವು. ಅವನು ಅಲ್ಲೇ ಮುಚ್ಚಿಬಿಟ್ರು ಅವರು. ಅಂದ್ರೆ ನಾಣ್ಯ ಸಿಕ್ಕವು ಕೆಲವೊಬ್ಬರಿಗೆ. ಅವು ಆನಿ ದುಡ್ಡು ಟೈಪ್. ಮೊದಲಿಗೆ ಹಳೆ ಮಣ್ಣು ಇತ್ತಲ್ಲ, ಆ ಹಳೆ ಮಣ್ಣೆ ಸಿಗೋದು. ಇವತ್ತು ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭವಾಗಲಿದೆ. ಹೀಗಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ನಡೆಯುವ ಉತ್ಖನನ ವೇಳೆ ಚಿನ್ನ, ವಜ್ರ, ಹವಳ, ಮುತ್ತುಗಳು ಸೇರಿದಂತೆ ಹಲವು ಪುರಾತನ ವಸ್ತುಗಳು ಸಿಗ್ತಾವ ಅಥವಾ ದೇಗುಲಗಳು ಪತ್ತೆಯಾಗ್ತಾವ ಅನ್ನೋದು ಕುತೂಹಲ ಮೂಡಿಸಿದೆ. ಸಂಜೀವ್ ಪಾಂಡ್ರೆ, TV9 ಗದಗ್.